ಇಂಡಿಯಾದ ಮತ್ತೊಂದು ಅದ್ಭುತವಾದ ಏರ್ಕ್ರಾಫ್ಟ್ನ ಮುಂಭಾಗದಿಂದ ನಾನು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರುವ ಈ ಒಂದು ಯುದ್ಧ ವಿಮಾನ ಬೇಸಿಕಲಿ ಸ್ವೀಡನ್ ದೇಶದಿಂದ ದೂರದ ಭಾರತಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರಿಗೆ ಹಾರಿ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಏರೋ ಇಂಡಿಯಾ 2025ರಲ್ಲಿ ಈ ಒಂದು ಯುದ್ಧ ವಿಮಾನ ಕೂಡ ಪ್ರದರ್ಶನಕ್ಕೆ ಒಳಪಟ್ಟಿದೆ. ಈ ಏರ್ಕ್ರಾಫ್ಟ್ನ ಹೆಸರು ಗ್ರಿಪನ್ ಇ. ಸ್ವಾಪ್ ಕಂಪನಿಯ SAB ಈ ಕಂಪನಿಯ ಏರ್ಕ್ರಾಫ್ಟ್. ಇದು ಬೇಸಿಕಲಿ ನಾವೀಗ ಗಮನಿಸ್ತಾ ಇರೋದು ಈ ಗ್ರಿಪನ್ನ ಈ ಜನರೇಷನ್ನ ಯುದ್ಧ ವಿಮಾನ. ಇದರಲ್ಲೇ ಎಫ್ ಅನ್ನೋದು ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಕೂಡ ಇದೆ. ಈ ಏನಿದೆ ಗ್ರಿಪನ್ ಈ ಯುದ್ಧ ವಿಮಾನ ಏನಿದೆ, ಇದು ಬೇಸಿಕಲಿ ಸಿಂಗಲ್ ಸೀಟರ್ ಯುದ್ಧ ವಿಮಾನ. ನೀವೇನು ವೆಪನ್ಗಳನ್ನು ಗಮನಿಸ್ತಾ ಇದ್ದೀರಿ, ಸರಿಸುಮಾರು 7500 kgಯಷ್ಟು ಪೇಲೋಡನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಹಾಗೆ ಇದರ ಕಾಕ್ಪಿಟನ್ನು ಕೂಡ, ಹಾಗೆ ಎಂಜಿನ್ ಭಾಗವನ್ನು ಕೂಡ ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಇದು ಸಿಂಗಲ್ ಸೀಟರ್ ಯುದ್ಧ ವಿಮಾನ ಆಗಿದೆ. ಒಳಗೆ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬನ್ನಿ. ಸೊ ನಾವಿಲ್ಲಿ ಗಮನಿಸ್ತಾ ಇರೋದು ಗ್ರಿಪನ್ ಕಂಪನಿಯ ಈ ಯುದ್ಧ ವಿಮಾನ ಸಿಂಗಲ್ ಸೀಟರ್. ಇದರಲ್ಲೇ ಎಫ್ ಕ್ಯಾಟಗರಿಯ ಯುದ್ಧ ವಿಮಾನಗಳು 2 ಸೀಟ್ಗಳನ್ನು ಉಳ್ಳಂತಹ ಯುದ್ಧ ವಿಮಾನ ಆಗಿರುತ್ತೆ. ಬೇಸಿಕಲಿ ಇದರಲ್ಲಿ ಜನರಲ್ ಎಲೆಕ್ಟ್ರಾನಿಕ್ಸ್ನ 414 ಎಂಜಿನನ್ನು ಅಳವಡಿಸಲಾಗಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಮ್ಯಾಕ್ 2, ಅಂದರೆ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತೋ ಅದರ ದ್ವಿಗುಣ, ಅಂದರೆ 2ರಷ್ಟು ವೇಗವಾಗಿ ಈ ಒಂದು ಯುದ್ಧ ವಿಮಾನ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ಈ ಒಂದು ಯುದ್ಧ ವಿಮಾನದ ಮತ್ತೊಂದು ಸ್ಪೆಸಿಫಿಕೇಶನ್ ಏನು ಅಂತಂದರೆ, ಇದು ಅಪ್ಗ್ರೇಡ್ ಆಗುವಂತಹ ಯುದ್ಧ ವಿಮಾನ. ಪೈಲಟ್ ಕೂರೋ ಜಾಗದಲ್ಲಿ ನಾನು ಕೂತಿದ್ದೀನಿ. ಗ್ರಿಪನ್ ಈ ಯುದ್ಧ ವಿಮಾನದ ಎಂಜಿನ್ ಹಾಗೆ ಕಾಕ್ಪಿಟನ್ನು ಇಷ್ಟು ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಎವರ್ ಅಪ್ಗ್ರೇಡಿಂಗ್. ಅಂದರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ಹೇಗೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಿರ್ತೀರಿ, ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀರಿ, ಈ ಯುದ್ಧ ವಿಮಾನ ಕೂಡ ಇದನ್ನ ಮುಗೀತು, ಈಗ ಹೊಸ ತಲೆಮಾರಿನ ಯುದ್ಧ ವಿಮಾನ ಬಂದಿದೆ, ಇದರ ಬಳಕೆ ಮುಗ್ದು ಹೋಯಿತು, ಹೀಗಲ್ಲ. ಇದು ಅಪ್ಗ್ರೇಡ್ ಆಗುವಂತಹ, ಇಲ್ಲಿರುವಂತಹ ಪ್ರತಿಯೊಂದು ಸಾಫ್ಟ್ವೇರ್ ಸಿಸ್ಟಮ್ ಕೂಡ ಅಪ್ಗ್ರೇಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಸದ್ಯಕ್ಕೆ ಇದು ಭಾರತೀಯ ನೌಕಾಪಡೆಯ, ಭಾರತೀಯ ವಾಯುಪಡೆಯ ಭಾಗವಾಗಿಲ್ಲ. ಆದರೆ ಈ ಕಂಪನಿ, ಸ್ವೀಡನ್ ಮೂಲದ ಕಂಪನಿ, ಭಾರತೀಯ ವಾಯುಸೇನೆ ಜೊತೆಯಲ್ಲಿ ಕೈ ಜೋಡಿಸೋಕ್ಕೂ ಕೂಡ ಬಹಳ ಉತ್ಸುಕವಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಏರೋ ಶೋ 2025 ಬೆಂಗಳೂರಿನಿಂದ. ಏರೋ ಇಂಡಿಯಾದ ಮತ್ತೊಂದು ಅದ್ಭುತವಾದ ಏರ್ಕ್ರಾಫ್ಟ್ನ ಮುಂಭಾಗದಿಂದ ನಾನು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರುವ ಈ ಒಂದು ಯುದ್ಧ ವಿಮಾನ ಬೇಸಿಕಲಿ ಸ್ವೀಡನ್ ದೇಶದಿಂದ ದೂರದ ಭಾರತಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರಿಗೆ ಹಾರಿ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಏರೋ ಇಂಡಿಯಾ 2025ರಲ್ಲಿ ಈ ಒಂದು ಯುದ್ಧ ವಿಮಾನ ಕೂಡ ಪ್ರದರ್ಶನಕ್ಕೆ ಒಳಪಟ್ಟಿದೆ. ಈ ಏರ್ಕ್ರಾಫ್ಟ್ನ ಹೆಸರು ಗ್ರಿಪನ್ ಇ. ಸ್ವಾಪ್ ಕಂಪನಿಯ SAB ಈ ಕಂಪನಿಯ ಏರ್ಕ್ರಾಫ್ಟ್. ಇದು ಬೇಸಿಕಲಿ ನಾವೀಗ ಗಮನಿಸ್ತಾ ಇರೋದು ಈ ಗ್ರಿಪನ್ನ ಈ ಜನರೇಷನ್ನ ಯುದ್ಧ ವಿಮಾನ. ಇದರಲ್ಲೇ ಎಫ್ ಅನ್ನೋದು ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಕೂಡ ಇದೆ. ಏನಿದೆ ಗ್ರಿಪನ್ ಈ ಯುದ್ಧ ವಿಮಾನ ಏನಿದೆ, ಇದು ಬೇಸಿಕಲಿ ಸಿಂಗಲ್ ಸೀಟರ್ ಯುದ್ಧ ವಿಮಾನ. ನೀವೇನು ವೆಪನ್ಗಳನ್ನು ಗಮನಿಸ್ತಾ ಇದ್ದೀರಿ, ಸರಿಸುಮಾರು 7500 kgಯಷ್ಟು ಪೇಲೋಡನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಹಾಗೆ ಇದರ ಕಾಕ್ಪಿಟನ್ನು ಕೂಡ, ಹಾಗೆ ಎಂಜಿನ್ ಭಾಗವನ್ನು ಕೂಡ ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಇದು ಸಿಂಗಲ್ ಸೀಟರ್ ಯುದ್ಧ ವಿಮಾನ ಆಗಿದೆ. ಒಳಗೆ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬನ್ನಿ. ಸೊ ನಾವಿಲ್ಲಿ ಗಮನಿಸ್ತಾ ಇರೋದು ಗ್ರಿಪನ್ ಕಂಪನಿಯ ಈ ಯುದ್ಧ ವಿಮಾನ ಸಿಂಗಲ್ ಸೀಟರ್. ಇದರಲ್ಲೇ ಎಫ್ ಕ್ಯಾಟಗರಿಯ ಯುದ್ಧ ವಿಮಾನಗಳು 2 ಸೀಟ್ಗಳನ್ನು ಉಳ್ಳಂತಹ ಯುದ್ಧ ವಿಮಾನ ಆಗಿರುತ್ತೆ. ಬೇಸಿಕಲಿ ಇದರಲ್ಲಿ ಜನರಲ್ ಎಲೆಕ್ಟ್ರಾನಿಕ್ಸ್ನ 414 ಎಂಜಿನನ್ನು ಅಳವಡಿಸಲಾಗಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಮ್ಯಾಕ್ 2, ಅಂದರೆ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತೋ ಅದರ ದ್ವಿಗುಣ, ಅಂದರೆ 2ರಷ್ಟು ವೇಗವಾಗಿ ಈ ಒಂದು ಯುದ್ಧ ವಿಮಾನ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ಈ ಒಂದು ಯುದ್ಧ ವಿಮಾನದ ಮತ್ತೊಂದು ಸ್ಪೆಸಿಫಿಕೇಶನ್ ಏನು ಅಂತಂದರೆ, ಇದು ಅಪ್ಗ್ರೇಡ್ ಆಗುವಂತಹ ಯುದ್ಧ ವಿಮಾನ. ಪೈಲಟ್ ಕೂರೋ ಜಾಗದಲ್ಲಿ ನಾನು ಕೂತಿದ್ದೀನಿ. ಗ್ರಿಪನ್ ಈ ಯುದ್ಧ ವಿಮಾನದ ಎಂಜಿನ್ ಹಾಗೆ ಕಾಕ್ಪಿಟನ್ನು ಇಷ್ಟು ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಎವರ್ ಅಪ್ಗ್ರೇಡಿಂಗ್. ಅಂದರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ಹೇಗೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಿರ್ತೀರಿ, ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀರಿ, ಈ ಯುದ್ಧ ವಿಮಾನ ಕೂಡ
ಇದನ್ನ ಮುಗೀತು, ಈಗ ಹೊಸ ತಲೆಮಾರಿನ ಯುದ್ಧ ವಿಮಾನ ಬಂದಿದೆ, ಇದರ ಬಳಕೆ ಮುಗ್ದು ಹೋಯ್ತು, ಹೀಗಲ್ಲ. ಇದು ಅಪ್ಗ್ರೇಡ್ ಆಗುವಂತಹ, ಇಲ್ಲಿರುವಂತಹ ಪ್ರತಿಯೊಂದು ಸಾಫ್ಟ್ವೇರ್ ಸಿಸ್ಟಮ್ ಕೂಡ ಅಪ್ಗ್ರೇಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಸದ್ಯಕ್ಕೆ ಇದು ಭಾರತೀಯ ನೌಕಾಪಡೆಯ, ಭಾರತೀಯ ವಾಯುಪಡೆಯ ಭಾಗವಾಗಿಲ್ಲ. ಆದರೆ ಈ ಕಂಪನಿ, ಸ್ವೀಡನ್ ಮೂಲದ ಕಂಪನಿ, ಭಾರತೀಯ ವಾಯುಸೇನೆ ಜೊತೆಯಲ್ಲಿ ಕೈ ಜೋಡಿಸೋಕ್ಕೂ ಕೂಡ ಬಹಳ ಉತ್ಸುಕವಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಏರೋ ಶೋ 2025 ಬೆಂಗಳೂರಿನಿಂದ. ಏರೋ ಇಂಡಿಯಾದ ಮತ್ತೊಂದು ಅದ್ಭುತವಾದ ಏರ್ಕ್ರಾಫ್ಟ್ನ ಮುಂಭಾಗದಿಂದ ನಾನು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರುವ ಈ ಒಂದು ಯುದ್ಧ ವಿಮಾನ ಬೇಸಿಕಲಿ ಸ್ವೀಡನ್ ದೇಶದಿಂದ ದೂರದ ಭಾರತಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರಿಗೆ ಹಾರಿ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಏರೋ ಇಂಡಿಯಾ 2025ರಲ್ಲಿ ಈ ಒಂದು ಯುದ್ಧ ವಿಮಾನ ಕೂಡ ಪ್ರದರ್ಶನಕ್ಕೆ ಒಳಪಟ್ಟಿದೆ. ಈ ಏರ್ಕ್ರಾಫ್ಟ್ನ ಹೆಸರು ಗ್ರಿಪನ್ ಇ. ಸ್ವಾಪ್ ಕಂಪನಿಯ SAB ಈ ಕಂಪನಿಯ ಏರ್ಕ್ರಾಫ್ಟ್. ಇದು ಬೇಸಿಕಲಿ ನಾವೀಗ ಗಮನಿಸ್ತಾ ಇರೋದು ಈ ಗ್ರೆಪಿನ್ನ ಈ ಜನರೇಷನ್ನ ಯುದ್ಧ ವಿಮಾನ. ಇದರಲ್ಲೇ ಎಫ್ ಅನ್ನೋದು ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಕೂಡ ಇದೆ. ಈ ಏನಿದೆ ಗ್ರಿಪಿನ್ ಈ ಯುದ್ಧ ವಿಮಾನ ಏನಿದೆ, ಇದು ಬೇಸಿಕಲಿ ಸಿಂಗಲ್ ಸೀಟರ್ ಯುದ್ಧ ವಿಮಾನ. ನೀವೇನು ವೆಪನ್ಗಳನ್ನು ಗಮನಿಸ್ತಾ ಇದ್ದೀರಿ, ಸರಿ ಸುಮಾರು 7500 kgಯಷ್ಟು ಪೇಲೋಡನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಹಾಗೆ ಇದರ ಕಾಕ್ಪಿಟನ್ನು ಕೂಡ, ಹಾಗೆ ಎಂಜಿನ್ ಭಾಗವನ್ನು ಕೂಡ ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಇದು ಸಿಂಗಲ್ ಸೀಟರ್ ಯುದ್ಧ ವಿಮಾನ ಆಗಿದೆ. ಒಳಗೆ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬನ್ನಿ. ಸೊ ನಾವಿಲ್ಲಿ ಗಮನಿಸ್ತಾ ಇರೋದು ಗ್ರಿಪನ್ ಕಂಪನಿಯ ಈ ಯುದ್ಧ ವಿಮಾನ, ಸಿಂಗಲ್ ಸೀಟರ್. ಇದರಲ್ಲೇ ಎಫ್ ಕ್ಯಾಟಗರಿಯ ಯುದ್ಧ ವಿಮಾನಗಳು 2 ಸೀಟ್ಗಳನ್ನು ಉಳ್ಳಂತಹ ಯುದ್ಧ ವಿಮಾನ ಆಗಿರುತ್ತೆ. ಬೇಸಿಕಲಿ ಇದರಲ್ಲಿ ಜನರಲ್ ಎಲೆಕ್ಟ್ರಾನಿಕ್ಸ್ನ 414 ಎಂಜಿನನ್ನು ಅಳವಡಿಸಲಾಗಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಮ್ಯಾಕ್ 2, ಅಂದರೆ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತೋ ಅದರ ದ್ವಿಗುಣ, ಅಂದರೆ 2ರಷ್ಟು ವೇಗವಾಗಿ ಈ ಒಂದು ಯುದ್ಧ ವಿಮಾನ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ಈ ಒಂದು ಯುದ್ಧ ವಿಮಾನದ ಮತ್ತೊಂದು ಸ್ಪೆಸಿಫಿಕೇಶನ್ ಏನು ಅಂತಂದರೆ, ಇದು ಅಪ್ಗ್ರೇಡ್ ಆಗುವಂತಹ ಯುದ್ಧ ವಿಮಾನ. ಪೈಲಟ್ ಕೂರೋ ಜಾಗದಲ್ಲಿ ನಾನು ಕೂತಿದ್ದೀನಿ. ಗ್ರಿಪನ್ ಈ ಯುದ್ಧ ವಿಮಾನದ ಎಂಜಿನ್ ಹಾಗೆ ಕಾಕ್ಪಿಟನ್ನು ಇಷ್ಟು ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಎವರ್ ಅಪ್ಗ್ರೇಡಿಂಗ್. ಅಂದರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ಹೇಗೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಿರ್ತೀರಿ, ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀರಿ, ಈ ಯುದ್ಧ ವಿಮಾನ ಕೂಡ ಇದನ್ನ ಮುಗೀತು, ಈಗ ಹೊಸ ತಲೆಮಾರಿನ ಯುದ್ಧ ವಿಮಾನ ಬಂದಿದೆ, ಇದರ ಬಳಕೆ ಮುಗ್ದು ಹೋಯ್ತು, ಹೀಗಲ್ಲ. ಇದು ಅಪ್ಗ್ರೇಡ್ ಆಗುವಂತಹ, ಇಲ್ಲಿರುವಂತಹ ಪ್ರತಿಯೊಂದು ಸಾಫ್ಟ್ವೇರ್ ಸಿಸ್ಟಮ್ ಕೂಡ ಅಪ್ಗ್ರೇಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಸದ್ಯಕ್ಕೆ ಇದು ಭಾರತೀಯ ನೌಕಾಪಡೆಯ, ಭಾರತೀಯ ವಾಯುಪಡೆಯ ಭಾಗವಾಗಿಲ್ಲ. ಆದರೆ ಈ ಕಂಪನಿ, ಸ್ವೀಡನ್ ಮೂಲದ ಕಂಪನಿ, ಭಾರತೀಯ ವಾಯುಸೇನೆ ಜೊತೆಯಲ್ಲಿ ಕೈ ಜೋಡಿಸೋಕ್ಕೂ ಕೂಡ ಬಹಳ ಉತ್ಸುಕವಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಏರೋ ಶೋ 2025 ಬೆಂಗಳೂರಿನಿಂದ. ಏರೋ ಇಂಡಿಯಾದ ಮತ್ತೊಂದು ಅದ್ಭುತವಾದ ಏರ್ಕ್ರಾಫ್ಟ್ನ ಮುಂಭಾಗದಿಂದ ನಾನು ಈ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರುವ ಈ ಒಂದು ಯುದ್ಧ ವಿಮಾನ ಬೇಸಿಕಲಿ ಸ್ವೀಡನ್ ದೇಶದಿಂದ ದೂರದ ಭಾರತಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರಿಗೆ ಹಾರಿ ಬಂದಿದೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಏರೋ ಇಂಡಿಯಾ 2025ರಲ್ಲಿ ಈ ಒಂದು ಯುದ್ಧ ವಿಮಾನ ಕೂಡ ಪ್ರದರ್ಶನಕ್ಕೆ ಒಳಪಟ್ಟಿದೆ. ಈ ಏರ್ಕ್ರಾಫ್ಟ್ನ ಹೆಸರು ಗ್ರಿಪನ್ ಇ. ಸ್ವಾಪ್ ಕಂಪನಿಯ SAB ಈ ಕಂಪನಿಯ ಏರ್ಕ್ರಾಫ್ಟ್. ಇದು ಬೇಸಿಕಲಿ ನಾವೀಗ ಗಮನಿಸ್ತಾ ಇರೋದು ಈ ಗ್ರೆಪಿನ್ನ ಈ ಜನರೇಷನ್ನ ಯುದ್ಧ ವಿಮಾನ. ಇದರಲ್ಲೇ ಎಫ್ ಅನ್ನೋದು ಮತ್ತೊಂದು ಅಪ್ಗ್ರೇಡೆಡ್ ವರ್ಷನ್ ಕೂಡ ಇದೆ. ಈ ಏನಿದೆ ಗ್ರಿಪನ್ ಈ ಯುದ್ಧ ವಿಮಾನ ಏನಿದೆ, ಇದು ಬೇಸಿಕಲಿ ಸಿಂಗಲ್ ಸೀಟರ್ ಯುದ್ಧ ವಿಮಾನ. ನೀವೇನು ವೆಪನ್ಗಳನ್ನು ಗಮನಿಸ್ತಾ ಇದ್ದೀರಿ, ಸರಿ ಸುಮಾರು 7500 kgಯಷ್ಟು ಪೇಲೋಡನ್ನು ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಹಾಗೆ ಇದರ ಕಾಕ್ಪಿಟನ್ನು ಕೂಡ, ಹಾಗೆ ಎಂಜಿನ್ ಭಾಗವನ್ನು ಕೂಡ ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಇದು ಸಿಂಗಲ್ ಸೀಟರ್ ಯುದ್ಧ ವಿಮಾನ ಆಗಿದೆ. ಒಳಗೆ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬನ್ನಿ. ಸೊ ನಾವಿಲ್ಲಿ ಗಮನಿಸ್ತಾ ಇರೋದು ಗ್ರಿಪನ್ ಕಂಪನಿಯ ಈ ಯುದ್ಧ ವಿಮಾನ, ಸಿಂಗಲ್ ಸೀಟರ್. ಇದರಲ್ಲೇ ಎಫ್ ಕ್ಯಾಟಗರಿಯ ಯುದ್ಧ ವಿಮಾನಗಳು 2 ಸೀಟ್ಗಳನ್ನು ಉಳ್ಳಂತಹ ಯುದ್ಧ ವಿಮಾನ ಆಗಿರುತ್ತೆ. ಬೇಸಿಕಲಿ ಇದರಲ್ಲಿ ಜನರಲ್ ಎಲೆಕ್ಟ್ರಾನಿಕ್ಸ್ನ 414 ಎಂಜಿನನ್ನು ಅಳವಡಿಸಲಾಗಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ಮ್ಯಾಕ್ 2, ಅಂದರೆ ಶಬ್ದ ಎಷ್ಟು ವೇಗವಾಗಿ ಚಲಿಸುತ್ತೋ ಅದರ ದ್ವಿಗುಣ, ಅಂದರೆ 2ರಷ್ಟು ವೇಗವಾಗಿ ಈ ಒಂದು ಯುದ್ಧ ವಿಮಾನ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ಈ ಒಂದು ಯುದ್ಧ ವಿಮಾನದ ಮತ್ತೊಂದು ಸ್ಪೆಸಿಫಿಕೇಶನ್ ಏನು ಅಂತಂದರೆ, ಇದು ಅಪ್ಗ್ರೇಡ್ ಆಗುವಂತಹ ಯುದ್ಧ ವಿಮಾನ. ಪೈಲಟ್ ಕೂರೋ ಜಾಗದಲ್ಲಿ ನಾನು ಕೂತಿದ್ದೀನಿ. ಗ್ರಿಪನ್ ಈ ಯುದ್ಧ ವಿಮಾನದ ಎಂಜಿನ್ ಹಾಗೆ ಕಾಕ್ಪಿಟನ್ನು ಇಷ್ಟು ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇದು ಎವರ್ ಅಪ್ಗ್ರೇಡಿಂಗ್.
ಅಂದರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೀವು ಹೇಗೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಿರ್ತೀರಿ, ಅಪ್ಲಿಕೇಶನ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀರಿ, ಈ ಯುದ್ಧ ವಿಮಾನ ಕೂಡ ಇದನ್ನ ಮುಗೀತು, ಈಗ ಹೊಸ ತಲೆಮಾರಿನ ಯುದ್ಧ ವಿಮಾನ ಬಂದಿದೆ, ಇದರ ಬಳಕೆ ಮುಗ್ದು ಹೋಯ್ತು, ಹೀಗಲ್ಲ. ಇದು ಅಪ್ಗ್ರೇಡ್ ಆಗುವಂತಹ, ಇಲ್ಲಿರುವಂತಹ ಪ್ರತಿಯೊಂದು ಸಾಫ್ಟ್ವೇರ್ ಸಿಸ್ಟಮ್ ಕೂಡ ಅಪ್ಗ್ರೇಡ್ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಸದ್ಯಕ್ಕೆ ಇದು ಭಾರತೀಯ ನೌಕಾಪಡೆಯ, ಭಾರತೀಯ ವಾಯುಪಡೆಯ ಭಾಗವಾಗಿಲ್ಲ. ಆದರೆ ಈ ಕಂಪನಿ, ಸ್ವೀಡನ್ ಮೂಲದ ಕಂಪನಿ, ಭಾರತೀಯ ವಾಯುಸೇನೆ ಜೊತೆಯಲ್ಲಿ ಕೈ ಜೋಡಿಸೋಕ್ಕೂ ಕೂಡ ಬಹಳ ಉತ್ಸುಕವಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಏರೋ ಶೋ 2025 ಬೆಂಗಳೂರಿನಿಂದ.